ಮೈಸೂರು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಮೈಸೂರು ಕ್ರಿಸ್ಮಸ್ ಹಾಲಿಡೇಸ್ ಇನ್ನೂ ಕೂಡ ಜನರಿಗೆ ಮುಗಿದಿಲ್ಲ. ಎಲ್ರಿಗೂ ಕೂಡ ಸ್ಕೂಲು ಕಾಲೇಜೆಲ್ಲ ಕೆಲವರಿಗೆಲ್ಲ ಗುರುವಾರದಿಂದ ಶುಕ್ರವಾರದಿಂದ ಶುರು ಆಗ್ತಾ ಇದೆ. ಹಾಗಾಗಿ ಮೈಸೂರಿನ ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟ ಎಲ್ಲಿ ನೋಡಿದ್ರು ಜನ ಜನ ಜನ. ಚಾಮುಂಡಿ ಬೆಟ್ಟದಲ್ಲಂತೂ ಬೆಟ್ಟವನ್ನು ಅರ್ಧ ಹತ್ತಿ ಮುಂದಕ್ಕೂ ಹೋಗೋಕ್ಕಾಗದೆ ಹಿಂದಕ್ಕೂ ಬರೋಕ್ಕಾಗದೆ ಕೆಲವರೆಲ್ಲ ರಿಟರ್ನ್ ಬಂದಿದ್ದಾರಂತೆ. ಆ ರೀತಿ ಮಾಹಿತಿ ಬರ್ತಾ ಇದೆ. ಅಂದರೆ ಚಾಮುಂಡಿ ಬೆಟ್ಟದ ಅರ್ಧದಷ್ಟು ವೆಹಿಕಲ್ ನಿಂತಿದೆ, ಹಾಗಿದೆ ಜನಸಾಗರ. ಸೊ ಅದಕ್ಕೋಸ್ಕರನೇ ಮೈಸೂರಿನ ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟ ಎಲ್ಲಿ ನೋಡಿದ್ರು ಜನ ಜನ ಜನ. ಹೊಸ ವರ್ಷವನ್ನು ನಾವು ಈ ಸರ್ತಿ ಇಲ್ಲಿ ಆಚರಿಸ್ಕೋಬೇಕು ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ವರ್ಷದ ಕೊನೆಯ ದಿನವಾದಂತಹ ಇಂದು ಅಪಾರ ಸಂಖ್ಯೆಯ ಪ್ರವಾಸಿಗರು ಮೈಸೂರಿಗೆ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ವಿವಿಧ ಪ್ರವಾಸಿ ಕೇಂದ್ರಗಳಲ್ಲೂ ಇದೇ ರೀತಿಯಾಗಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಬಂದಿರುವಂಥದ್ದು ನೀವೀಗ ಗಮನಿಸ್ತಾ ಇರುವಂಥದ್ದು. ಇದು ಮೈಸೂರಿನ ಅರಮನೆಗೆ ಬೆಳಗ್ಗೆ ಪ್ರವಾಸಿಗರು ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಇದು ಇವತ್ತು ವರ್ಷದ ಕೊನೆಯ ದಿನ, ಜೊತೆಗೆ ನಾಳೆ ಹೊಸ ವರ್ಷದ ಸ್ವಾಗತಕ್ಕೂ ಕೂಡ ಮೈಸೂರಿನ ಹಲವು ಕಡೆಗಳಲ್ಲಿ ಹಲವು ಸಿದ್ಧತೆಗಳು ಕೂಡ ಆಗಿದ್ದಾವೆ. ಹೀಗಾಗಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಮೈಸೂರಿನ ಪ್ರವಾಸಿ ಸ್ಥಳಗಳ ವೀಕ್ಷಣೆಗೆ ಬಂದಿದ್ದಾರೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಮೈಸೂರಿನ ಅರಮನೆಯ ಒಳಭಾಗಕ್ಕೆ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಕೇವಲ ಮೈಸೂರು ಅರಮನೆ ಮಾತ್ರ ಅಲ್ಲ, ಮೈಸೂರಿನ ಹಲವು ಪ್ರವಾಸಿ ಕೇಂದ್ರಗಳಲ್ಲೂ ಇದೇ ರೀತಿಯಾಗಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಬಂದಿದ್ದಾರೆ. ಇವತ್ತು ಎಲ್ಲ ಪ್ರವಾಸಿ ಸ್ಥಳಗಳನ್ನ ವೀಕ್ಷಣೆ ಮಾಡಿ ಸಂಜೆ ಹೊಸ ವರ್ಷದ ಸ್ವಾಗತಕ್ಕೂ ಕೂಡ ಸಿದ್ಧವಾಗಿರುವಂತಹ ಪಾರ್ಟಿಗಳಲ್ಲಿ ಭಾಗವಹಿಸೋದಕ್ಕೆ ಅಪಾರ ಸಂಖ್ಯೆಯ ಪ್ರವಾಸಿಗರು ಮೈಸೂರಿಗೆ ಬಂದಿರುವಂಥದ್ದು. ಮೈಸೂರಿನ ಬಹುತೇಕವಾಗಿ ಎಲ್ಲ ಹೋಟೆಲ್ಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿದ್ದಾವೆ. ಮೈಸೂರಿನ ಹಲವು ಕಡೆಗಳಲ್ಲಿ ಹೊಸ ವರ್ಷದ ಪಾರ್ಟಿಗಳು ಕೂಡ ಆಯೋಜನೆಯನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜೊತೆಗೆ ಹೊರ ರಾಜ್ಯಗಳಿಂದ ಈ ರೀತಿಯಾಗಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಮೈಸೂರಿಗೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಮೈಸೂರಿನ ಅರಮನೆಯಲ್ಲಿ ಇವತ್ತು ಲೆಕ್ಕದ ಪ್ರಕಾರವಾಗಿ ಇವತ್ತು ರಾತ್ರಿ ಸಂಭ್ರಮದ ವಾತಾವರಣ ಇರಬೇಕಾಗಿತ್ತು. ಆದರೆ ರಾಷ್ಟ್ರಾದ್ಯಂತ ಶೋಕಾಚರಣೆಯ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಶೋಕಾಚರಣೆ ಇರುವಂತಹ ಹಿನ್ನೆಲೆಯಲ್ಲಿ ರಾತ್ರಿ ಅರಮನೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಇವತ್ತು ಸಂಜೆ 7 ಗಂಟೆವರೆಗೂ ಕೂಡ ಈ ರೀತಿಯಾಗಿ ಮೈಸೂರಿನ ಪ್ರವಾಸಿ ಸ್ಥಳಗಳ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಇವತ್ತು ಪ್ರಮುಖವಾಗಿ ರಾತ್ರಿ 8 ಗಂಟೆಯಿಂದ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಇವತ್ತು ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಅದಕ್ಕೊಂದು ನಿರ್ಬಂಧವನ್ನು ಹೇರಲಾಗಿದೆ. ಆದರೆ ಇವತ್ತು ಇಡೀ ದಿನ ಎಲ್ಲ ಪ್ರವಾಸಿ ಸ್ಥಳಗಳು ಕೂಡ ತೆರೆದಿರುತ್ತೆ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ವರ್ಷದ ಕೊನೆಯ ದಿನ ಈ ರೀತಿಯಾಗಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಮೈಸೂರಿಗೆ ಬರುವಂಥದ್ದು. ಅದೇ ಲೆಕ್ಕದಲ್ಲಿ ಇವತ್ತೂ ಕೂಡ ಬಹುತೇಕ ಎಲ್ಲ ಪ್ರವಾಸಿ ಸ್ಥಳಗಳಲ್ಲೂ ಕೂಡ ಈಗ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.